ರೋಡಲ್ಲಿ ಜಗಳ ಮಾಡ್ತಾವಳು ನನ್ನ ಹತ್ರ ದುಡ್ಡು ಖರ್ಚು ಮಾಡಿದೆ ಅಂತ. ನಾನು ಖರ್ಚು ಮಾಡಿದೀನಿ, ಇವಳು ಖರ್ಚು ಮಾಡಿದಾಳೆ. ಗೈಸ್ ಇದನ್ನ ನಾನು ಪೋಸ್ಟ್ ಮಾಡ್ತೀನಿ. ನಮ್ಮ ಅಕ್ಕ ರೋಡಲ್ಲೆಲ್ಲ ಜಗಳ ಮಾಡ್ತಾಳೆ ನನ್ನ ಜೊತೆಗೆ. ಬೇಡ ನೋಡು ಅಂತಾಳೆ. ಇದನ್ನ ಪೋಸ್ಟ್ ಬರುತ್ತೆ ಯೂಟ್ಯೂಬ್ ಅಲ್ಲಿ ನೋಡ್ಕೋ. ಸ್ಟೇ ಟ್ಯೂನ್. ಏನ್ ಗೊತ್ತಾ, ಅಕ್ಕ ತಂಗಿರ್ ಜಗಳ ಮಾಡ್ತೀವಲ್ವಾ, ಅದಕ್ಕೆ ಅವ ಜನ್ಮದಲ್ಲ ನಿಮ್ ಜೊತೆ ಬರಲ್ಲ ನಾನು ಅಷ್ಟೇ. ಅಯ್ಯೋ ಅವ ಇದ್ಯಾಕವ ಹಿಂಗ ಆಗ್ತಿದೀಯ ನೀರು. ನಿಂತು ಪಡ್ತಾಗಿದ್ದೇನೆ ಸರ್ ಬೈತಾನ. ನಾನು ಯಾಕೆ ಬೈಸ್ಬೇಡ. ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಏನಪ್ಪ ಸ್ಪೆಷಲ್ ಅಂತ ಅಂದರೆ, ನಾನು ನನ್ನ ಫ್ಯಾಮಿಲಿ ಎಲ್ಲರೂ ಮಂತ್ರಾಲಯ ಹೋಗ್ತಾ ಇದ್ದೀವಿ ಆ್ಯಸ್ ಯೂಶುವಲ್ ವಿತೌಟ್ ಪ್ಲ್ಯಾನ್. ಇವತ್ತು ಮಾರ್ನಿಂಗ್ ನಮ್ಮವ್ವ ಫೋನ್ ಮಾಡಿಬಿಟ್ಟು ನಾನು ಮಂತ್ರಾಲಯ ಹೋಗ್ಬೇಕು ಅನಿಸ್ತಾ ಇದೆ, ಕರ್ಕೊಂಡೋಗು ಅಂತ ಹೇಳ್ತು. ಸೊ ನಮ್ಮವ್ವ ಬರೋದಲ್ದೇ ಇವಾಗ ನಮ್ಮವ್ವ, ನಮ್ಮ ಕಾವ್ಯ ಅಂದರೆ ನಮ್ಮ ಅಕ್ಕ, ನನ್ನ ತಂಗಿ ಮತ್ತು ನಮ್ಮ ಅಕ್ಕನ ಪಾಪು ಶ್ರೀಮುದ್ದು, ಇಷ್ಟು ಜನ ಹೋಗ್ತಾ ಇದ್ದೀವಿ. ಸೊ ಮತ್ತೆ ಈಗ ನಮ್ಮ ಫ್ಯಾಮಿಲಿ ಥರನೇ ನಿಮಗೂ ಯಾರಿಗಾದ್ರೂ ಫ್ಯಾಮಿಲಿ ಇದಾರ ಅಂದ್ರೆ ಎಲ್ರಿಗೂ ಫ್ಯಾಮಿಲೀಸ್ ಇರ್ತಾರೆ. ಏನಂದ್ರೆ ವಿತೌಟ್ ಪ್ಲ್ಯಾನ್. ಮತ್ತೆ ಆಲ್ರೆಡಿ ನೋಡು ದೇವ್ರಿಗೆ ಪೂಜೆ ಎಲ್ಲ ಮಾಡಿದ್ದೀನಿ, ದೇವ್ರಿಗೆ ಪೂಜೆ ಎಲ್ಲ ಆಗಿದೆ. ವಿತೌಟ್ ಪ್ಲ್ಯಾನ್ ಯಾವ ಹೋಟೆಲ್ ಬುಕ್ ಮಾಡಿಲ್ಲ, ಯಾವ ಟ್ರೈನ್ ಏನು ಬುಕ್ ಮಾಡಿಲ್ಲ, ಎಲ್ಲ ಜನರಲ್ ಬೋಗಿಯಲ್ಲಿ ಹೋಗ್ತಾ ಇದ್ದೀವಿ. ಆಲ್ರೆಡಿ ಅವ್ರು ಮಂಡ್ಯದಿಂದ ಬರ್ತಿದ್ದಾರೆ, ಸೀಟ್ ಸಿಕ್ಕಿದೆಯಂತೆ. ನೋಡಬೇಕು. ಅದು ಅಲ್ಲದೆ ಇವಾಗ ದೀಪಾವಳಿ ಅಲ್ವಾ, ಎಲ್ಲರೂ ಊರಿಗೆ ಹೋಗೋದಿರುತ್ತೆ, ಸ್ವಲ್ಪ ರಶ್ ಇರುತ್ತೆ. ಬಟ್ ಸ್ಟಿಲ್ ಹೆಂಗೋ ಸೀಟ್ ಸಿಕ್ಕಿದೆಯಂತೆ, ಅವ್ರು ಬರ್ತಿದ್ದಾರೆ. ನಾನು ಇಲ್ಲಿ ಇವಾಗ ಹತ್ಕೊಬೇಕು. ಟ್ರೈನಲ್ಲಿ ಊಟ ಅಷ್ಟೊಂದು ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿಂದನೇ ಪಾರ್ಸಲ್ ತಗೊಂಡು ಹೋಗ್ತಾ ಇದ್ದೀನಿ. ಹೋಟೆಲ್ಗೆ ಹೋಗಿ ಇವಾಗ ಊಟನ ಪಾರ್ಸಲ್ ಕಟ್ಸ್ಕೊಂಡು ನಾನು ಹೊರಡಬೇಕು. 4 ಗಂಟೆಗೆ ರೀಚ್ ಆಗುತ್ತೆ ಬೆಂಗಳೂರಿಗೆ. ಸೊ ಇವಾಗ ಆಲ್ರೆಡಿ 3 ಗಂಟೆ, ಎಕ್ಸಾಕ್ಟ್ 3 ಗಂಟೆ ಇವಾಗ ಟೈಮು. ಹೊರಡಬೇಕು. ನಾನು ಹೊರಡ್ತಾ ಇದ್ದೀನಿ, ಊಟ ಕಟ್ಸ್ಕೊಂಡು ಹೋಗೋದೆ ಗೈಸ್. ನನ್ನ ಲಗೇಜ್ ನೋಡಿ ಹಿಂಗೆ ಇಟ್ಕೊಂಡಿದ್ದೀನಿ. ನನ್ನ ಲ್ಯಾಪ್ಟಾಪು, ನನ್ನ ಬ್ಯಾಗು, ಇದು ಊಟ ಎಲ್ರಿಗೂ ಇಲ್ಲೇ ತೊಗೊಂಡಿದ್ದೀನಿ. ಬಿಕಾಸ್ ಟ್ರೈನಲ್ಲಿ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಇಲ್ಲಿಂದನೇ ಪಾರ್ಸೆಲ್ ತೊಗೊಂಡು ಹೋಗ್ತಾ ಇದ್ದೀನಿ. ರೀಚ್ ಆದೆ ಮೆಜೆಸ್ಟಿಕ್ಕು. ಯಾವ ರೇಂಜಿಗೆ ರಶ್ ಇದೆ ಅಂದರೆ, ಎಲ್ಲ ದೀಪಾವಳಿ ಮನೆಗೆ ಹೋಗ್ತಾ ಇದ್ದಾರೆ, ಹೆವಿ ರಶ್ಶು. ನಾಮ್ ಶೋರ್ ಮಂತ್ರಾಲಯ ಅಷ್ಟು ರಶ್ ಇರಲ್ಲ, ಬಟ್ ಟ್ರೈನು, ಮೆಟ್ರೋ ಎಲ್ಲ ಹೆವಿ ರಶ್ಶು. ಕ್ಯೂವಲ್ಲಿ ನಿಂತ್ಕೊಳ್ಳೋಣ ಇವಾಗ. ಕ್ಯೂವಲ್ಲಿ ಬೇಡ, ಮುಂದೆ ಹೋಗೋಣ. ಎಷ್ಟು ಜನ ನಿಂತಿದ್ದೀವಿ ನೋಡಿ. ಅಪ್ಪ ಇಲ್ಲೋಗ್ಬಿಟ್ಟು ತಗೊಳ್ತೀವಿ. ಓ ನಾವೇ ತಗೊಳ್ಳೋದಾ? ಫೈನಲಿ ಟ್ರೈನಲ್ಲಿ ಗೈಸ್, ರಶ್ಶು ಯಾವ ರೇಂಜಿಗೆ ಅಂದರೆ ಅಸಾಧ್ಯ, ಹೇಳಕ್ ಅಸಾಧ್ಯ. ನಾನು ಹೆಂಗಿಲ್ಲಕ್ಕೆ ಬಂದೆ ಅಂದರೆ ಅದೊಂದು ಮಿರಾಕಲ್. ಇವಾಗ ಜನಗಳನ್ನ ದಾಟಿ ಇಲ್ಲಿ ಸೀಟ್ ಹಿಡ್ಕೊಂಡು ಕೂತಿದ್ರು, ಅಲ್ಲಿಗೆ ಬಂದು ಕೂತಿದ್ದೀನಿ. ರಶ್ ನೋಡ್ಬೇಕು ನೀವು ಯಾವ ರೇಂಜಿಗೆ ಅಂತ ತೋರಿಸ್ತೀನಿ ತಡೀರಿ. ಅಲ್ಲಿ ನಮ್ಮ ಅಜ್ಜಿ ಕೂತಿದ್ದಾರೆ, ಇವರು ನಮ್ಮ ಅಜ್ಜಿ ಕೂತಿದ್ದಾರೆ, ಇಲ್ಲಿ ನಮ್ಮ ಅಕ್ಕ ಕೂತಿದ್ದಾಳೆ, ಇಲ್ಲಿ ನಾನು ಮತ್ತೆ ನಮ್ಮ ಶ್ರೀಮುದ್ದು ಮತ್ತೆ ನನ್ನ ತಂಗಿ. ಇವಳೆಲ್ಲೇ ಬಂದಿದ್ದೆ ಒಂದು ಈಗ ನಮಗೆ ಸೀಟ್ ಸಿಕ್ತು. ಪಾಪುಗೆ ಎಷ್ಟು ಚೆನ್ನಾಗಿ ಜೋಕಾಲಿ ಕಟ್ಬಿಟ್ಟು ಮಲಗಿಸಿದ್ದಾರೆ. ಫ್ರೀ ಸೀಟ್. ಕಂಗ್ರ್ಯಾಚುಲೇಷನ್ ಬ್ರದರ್.
ಫೈನಲಿ ಮಂತ್ರಾಲಯ ಬಂದ್ವಿ ನೋಡಿ. ನಮ್ಮವ್ವ ಹೋಗ್ಬೇಕು. ನಾನು ನಮ್ಮವ್ವ ಬರೋದ್ರಲ್ಲಿ ಇದ್ವಿ. ನಾನು ನಮ್ಮ ಅಕ್ಕ ಎಲ್ಲ ಬಂದಿದ್ವಿ. ಟ್ರೈನ್ ಹೋಗ್ತಾ ಇದೆ ಇವಾಗ. ಆ ಕಡೆ ದಾಟ್ಬಿಟ್ಟು ಹೋಗ್ಬೇಕು. ಬೇರೆ ರೂಮ್ ಇವಾಗ 50 ರೂಪಾಯಿ ಒಬ್ರಿಗೆ. ಅಲ್ಲಿ ಆಟೋಗಳು ನಿಂತೈತೆ, ಹೋಗ್ಬೇಕು ಇವಾಗ. ಅವ ನಿಧಾನಕ್ಕೆ ಬಾ, ನೋಡ್ಕೊಂಡು ಕಾಲು ನೋಡ್ಕೊಂಡಿಡು. ನಿಧಾನ ಕಲ್ಲೈತೆ. ಕೈ ಕೊಡು ಅವ, ಇಲ್ಲಿ ಕೈ ಕೊಡವ. ಅಯ್ಯಪ್ಪ ಬವ್ವ ನೀನು ನಾನು ಹಿಡ್ಕತೀನಿ. ಬಾ ನೀನು. ಅಲ್ಲ ಬೇಡ ಬಿಡು, ಕೊಡು, ನಾನು ಹೋಯ್ತೀನಿ. ಬವ್ವ ನಿನ್ ಕೈಲಿ ಆರ ನೀನೇ ಬರುತ್ತೆ. ನಾವು ಎಣ್ಸನಲ್ಲ ಆಲ್ರೆಡಿ. ನೋಡಿ ನಮ್ಮ ಅಕ್ಕ. ಏನ್ ಗುರು ಇದು ಅಲ್ಲ, ಎಕ್ಸ್ಟ್ರಾವರ್ಟ್ ತಂಗಿಗೆ ಇಂಥ ಅಕ್ಕ ಇಂಥ ತಂಗಿ ಮಕರೇ ತೋರ್ಸಲ್ಲ ಇವೆರಡೂ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ. ಆಟೋದಲ್ಲಿ ಹೋಗ್ತಾ ಇದ್ದೀವಿ ಇವಾಗ. ಮಂತ್ರಾಲಯಕ್ಕೆ ಬಂದಿದ್ದೀವಿ. ರೂಮೇ ಸಿಗ್ತಾ ಇಲ್ಲ. ಎಲ್ಲ ಬಿಲ್ಡಿಂಗ್ನು ಹುಡುಕಿ ಸಾಕಾಯಿತು. ಎಲ್ಲ ಕಡೆ 1500 2000 ಕೇಳ್ತಿದ್ದಾರೆ. ನಾವು 800 ರೂಪಾಯಿಗೆ ಚೌಕಾಸಿ ಮಾಡ್ತಾಯಿದ್ದೀವಿ. ಅವ್ರು 800 ರೂಪಾಯಿಗೆ ಕೊಡ್ತಾಯಿಲ್ಲ. ನಾವು 1000 ರೂಪಾಯಿಗೆ ಬಂದು ನಿಂತಿದ್ದೀವಿ. ನೋಡ್ಕೊಂಬರಕ್ಕೆ ಮೇಲೆ ಹೋಗಿದ್ದಾರೆ, ನೋಡೋಣ ಹೆಂಗಿದೆ ಅಂತ. ಬಂದು ಆಲ್ರೆಡಿ 1 ಅವರ್ ಆಯ್ತು. ನಾವು ಮಂತ್ರಾಲಯಕ್ಕೆ ಇನ್ನೂ ರೂಮ್ ಹುಡ್ಕೊಂಡು ನಿಂತಿದ್ದೀವಿ. ಸಿಕ್ಕಿದ ತಕ್ಷಣ ಹೋಗ್ಬಿಟ್ಟು ಒಂದು 4 ಅವರ್ ನಿದ್ದೆ ಮಾಡಿ ಫ್ರೆಶ್ ಅಪ್ ಆಗಿ ಆಮೇಲೆ ದರ್ಶನ ಮಾಡೋದು. ಅಲ್ಲಿ ಮುಂದೆ ಒಯ್ತೊಳ್ಕೊಂಡು ಗೈಸ್ ಫೈನಲಿ ರೂಮಿಗೆ ಬಂದು ನಮ್ಮ ಶ್ರೀಮುದ್ದು ನೋಡಿ ಬೆಡ್ ನೋಡ್ಬಿಟ್ಟು ಹೆಂಗೆ ಕುಣಿತಾನೆ. ಹೆಂಗ್ ಮಗನೆ ಕುಣಿತಾರದು ನಿನ್ನ ಶ್ರೀಮುದ್ದು? ನಮ್ಮ ಶ್ರೀಮುದ್ದು ನಮ್ಮ ಅವ್ವ ನೋಡಿ ಹೆಂಗೆ ಕೂತೈತೆ. ರೂಮ್ ಹಿಂಗಿದೆ, ಒಂಥರ ಲೈಕ್ ಚಿಕ್ಕ ರೂಮು. ಒಂದು 3 ಜನ ಮಲ್ಕೊಳ್ಳೋಷ್ಟು ಬೆಡ್ ಐತೆ. ಇಲ್ಲೊಂದು ಮಿರರು, ಆಮೇಲೆ ನಮ್ಮ ರಾಘವೇಂದ್ರ ಸ್ವಾಮಿ, ಆಮೇಲೆ ಇಲ್ಲೆಲ್ಲ ಥಿಂಗ್ಸ್ ಇಟ್ಕೊಳ್ಳೋಕ್ಕೆ ಜಾಗ. ಇವನು ಆಂಜನೇಯನ ಭಕ್ತ, ಪರಮ ಭಕ್ತ. ಹಲೋ ಗೈಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಚೆನ್ನಾಗಿ ನಿದ್ದೆ ಮಾಡ್ಬಿಟ್ಟಿದ್ವಿ. ನಮ್ಮವ್ವ ನೋಡಿ ಹೆಂಗೆದ್ರು ಕತ್ತೈತೆ ಲಿಫ್ಟಲ್ಲಿ. ಗೈಸ್ ಏನಂದ್ರೆ ಎಲ್ಲ ಚೆನ್ನಾಗಿ ನಿದ್ದೆ ಮಾಡ್ಬಿಟ್ಟಿದ್ವಿ. ಎಲ್ಲ ಹರಿಬರಿನಲ್ಲಿ ಎದ್ದು ರೆಡಿಯಾಗಿ ಇವಾಗ ಓಡ್ತಾ ಇದೀವಿ. ಅದಕ್ಕೆ ವಿಡಿಯೋ ಮಾಡೋಕ್ಕಾಗಿಲ್ಲ. ಇವಾಗ ಲಿಫ್ಟಲ್ಲಿ ಇಳಿದು ಹೋಗ್ತಾ ಇದೀವಿ. ಇದಕ್ಕೆ ಹೋಗ್ಬೇಕೇನಪ್ಪ. ಇವಾಗ 8 ಗಂಟೆ ಟೈಮು. ನೋಡೋಣ ದರ್ಶನ ಎಷ್ಟೊತ್ತಿಗೆ ಆಗುತ್ತೆ ಅಂತ. ರಶ್ಶು ಸ್ವಲ್ಪ ಇದ್ದಾರೆ, ಸ್ವಲ್ಪ ಜಾಸ್ತಿನೇ ಇದ್ದಾರೆ ರಶ್ಶು. ನಾನು ಹಿಂಗೆ ರೆಡಿ ಆಗಿದ್ದೀನಿ. ನಮ್ಮವ್ವ ನೋಡಿ ಹೆಂಗೆ ರೆಡಿ ಆಗೈತೆ. ನಮ್ಮವ್ವ ನೋಡಿ ಗೈಸ್, ನಮ್ಮ ಅವ್ವನ ಹತ್ರ 2 ಚೈನ್ ಐತೆ ಆಯ್ತಾ. ಎಲ್ಲಾರ ಬಂದ್ರೆ ನಮ್ಮ ಅವ್ವ ಬಿಚ್ಬಿಟ್ಟು ಬಂದ್ಬಿಡ್ತಾರೆ ಅದನ್ನ. ಇವಾಗ ನಾಮ ಹಾಕ್ಸ್ಕೊತಿದ್ದೀನಿ. ಎಷ್ಟಂತೆ ನಾಮಕ್ಕೆ? ನಾಮನಾ ಚೆನ್ನಾಗೈತೆ, ಹಾಕ್ಸ್ಕವ. ಚೆನ್ನಾಗಿ ಕಾಣಿಸ್ತಾ ಇದೀವಿ ನೋಡಿ. ಎಲ್ಲರೂ ನಾಮ ಹಾಕ್ಸ್ಕೊಂತ ಇದ್ದಾರೆ ಗೈಸ್. ಆಮೇಲೆ ಇನ್ನೊಂದು, ಈ ಬಟ್ಟೆ ನಮ್ಮ ಅಕ್ಕ ನೆನ್ನೆ ಹಾಕಿದ್ಲ, ಆಮೇಲೆ ಇವಳು ಅನ್ಕೊಂಡ್ಬಿಟ್ಟಿರಾ. 2 ಇದೆ ನಮ್ಮ ಹತ್ರ ಆಯ್ತಾ. ನಮ್ಮ ಹತ್ರ 2 ಬಟ್ಟೆ ಇದೆ. ಅದ್ರಲ್ಲಿ ನಮ್ಮ ಅಕ್ಕ ನೆನ್ನೆ 1 ಹಾಕಿದ್ರೆ, ಇನ್ನೊಂದು ಇದು ನಂದು. ಇದು ನೋಡಿ ನಮ್ಮ ಅಕ್ಕ, ನನ್ನ ತಂಗಿ, ನಮ್ಮ ಅವ್ವ. ದರ್ಶನ ಆಯಿತು. ದರ್ಶನ ಆಗಿ ಇವಾಗ ಎಲ್ಲಿ ಕೂತಿದ್ದೀವಿ. ಇಲ್ಲಿಂದ ಹೊರಡಬೇಕು. ಹೊರಟು ಇವಾಗ ಮಾರ್ನಿಂಗ್ ಏನಾದರೂ ಟಿಫನ್ ಹೊರಗಡೆ ಹೋಟೆಲಲ್ಲಿ ಮಾಡ್ಕೊಂಡು ಆಮೇಲೆ ಅಲ್ಲಿಂದ ನೋಡಿ ಗೈಸ್ ನಮ್ಮ ಅಕ್ಕ ಏನು ಮಾಡ್ತೀವಿ. ಅಲ್ಲ, ಇಷ್ಟು ಚೆನ್ನಾಗಿ ಬೋಲ್ಡ್ ಆಗಿರೋ ನನಗೆ ಇಂಥ ಇಬ್ರು ಉಟ್ಬಿಟ್ಟವ್ರು ನೋಡಿ. ಮಕನೇ ತೋರಿಸಲ್ಲ, ಯಾವಾಗಲೂ ಹಿಂಗೆ ಮಾಡ್ತಾರೆ. ಟಿಫನ್ ಮಾಡ್ಕೊಂಡು 5 ಪ್ಲೇಸಸ್ ತೋರಿಸ್ತಾರೆ. ಅಲ್ಲಿಗೆಲ್ಲ ಹೋಗಿ 2 ಗಂಟೆಗೂ ಅನ್ನಪ್ರಸಾದ ಕೊಡ್ತಾರೆ. 2 ಗಂಟೆಗೆ ಅನ್ನಪ್ರಸಾದ ತಿಂದು ರೂಮಲ್ಲಿ ಸ್ವಲ್ಪ ಹೊತ್ತು ಮಲಗಿದ್ದು 7 ಗಂಟೆಗೆ ಟ್ರೈನ್ ಬುಕ್ ಮಾಡಿದ್ದೀವಿ, ಹೋಗಬೇಕು. ಇದು ಅಪ್ಡೇಟ್. ಊಟಕ್ಕೆ ಬಂದಿದ್ದೀವಿ. ಅಲ್ಲಿ ನಮ್ಮ ಅವ್ವ ಇಷ್ಟು, ಇಲ್ಲಿ ನಮ್ಮ ಅವ್ವ ಕೂತಿದ್ದಾರೆ. ಅಲ್ಲಿ ಆ ಹೋಟ್ಲಲ್ಲಿ ಅಲ್ಲಿ ಕಾಫಿ ಇಲ್ಲ, ಅದಕ್ಕೆ ಅಂದ್ಬಿಟ್ಟು
ಇಲ್ಲಿ ಕಾಫಿ ಇಸ್ಕೊಂಡು ಹೋಗಕ್ಕೆ ಬಂದಿದ್ದೀನಿ. ನಮ್ಮರೆ ಊಟ ಎಲ್ಲೂ ಮಾಡಲ್ಲ. ನೆನ್ನೆ ಮಧ್ಯಾಹ್ನ ಊಟ ಮಾಡಿರೋದು, ಇನ್ನೂ ಊಟ ಮಾಡಿಲ್ಲ. ದೇವಸ್ಥಾನಗಳಲ್ಲಿ ದೇವಸ್ಥಾನ ಪ್ರಸಾದ ಬಿಟ್ರೆ ನಮ್ಮವ್ವ ಹೊರಗಡೆ ಏನೂ ತಿನ್ನಲ್ಲ. ಶುಗರ್ ಸ್ವಲ್ಪ ಹಾಕಿ ಹಾಂ. ದೇವಸ್ಥಾನಗಳಲ್ಲಿ ಪ್ರಸಾದ ಬಿಟ್ರೆ ನಮ್ಮವ್ವ ಎಲ್ಲೂ ಊಟ ಮಾಡಲ್ಲ. ಅದಕ್ಕೆ ಇವಾಗ ಕಾಫಿ ಇಸ್ಕೊಂಡು ಹೋಗ್ತಾ ಇದ್ದೀನಿ ಅಲ್ಲಿಗೆ. ಅಲ್ಲಿ ನಾವು ಊಟ ಮಾಡ್ತಾ ಇದ್ದೀವಿ, ಇಲ್ಲಿಂದ ಕಾಫಿ ಇಸ್ಕೊಂಡು ಹೋಗ್ತಾ ಇದ್ದೀನಿ. 2 ಗಂಟೆಗೆ ಪ್ರಸಾದ ಕೊಡೋದು. ಅಷ್ಟೊತ್ತಿಗೆ ನಾವು 5-6 ಪ್ಲೇಸಸ್ ನೋಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ನೋಡಿ, ಇಡ್ಲಿ ವಡ, ನಾನು ನನ್ನ ತಂಗಿನೂ ಇಡ್ಲಿ ವಡ, ನಮ್ಮ ಅಕ್ಕನೂ ಇಡ್ಲಿ ವಡ, ನಮ್ಮ ಶ್ರೀ ಮುದ್ದು ದೋಸೆ, ನಮ್ಮ ಅವ್ವ ಕಾಫಿ ಕೊಟ್ರಾ. ನೋಡಿ, ನಾನು ಚಟ್ನಿ ಹಾಕೋ, ನಂಗೆ ಸ್ವಲ್ಪ ಚಟ್ನಿ ಹಾಕೆ. ಹೊಟ್ಟೆ ಅಷ್ಟು ತಡಿಯೋಕ್ಕಾಯ್ತಲ್ಲ. ಏನು ಗೊತ್ತಾ, ನಮ್ಮ ಅಕ್ಕ ನೋಡಿ, ಅವಳಿಗೆ ಪೂರಿ ಬೇಕಿತ್ತಂತೆ. ಈ ನಾವು ತಿನ್ನೋ ಹೋಟ್ಲಲ್ಲಿ ಪೂರಿ ಇರಲಿಲ್ಲ, ಅದಕ್ಕೆ ಅವಳೆಲ್ಲೋ ಗೊತ್ತಾ ಪೂರಿ ತಿನ್ನಕ್ಕೆ. ಹೋಟೆಲ್ಗೆ ಹೋಗೋಳೆ. ಝೂಮ್ ಮಾಡ್ತೀನಿ ರೀ, 1 ನಿಮಿಷ. ಊಟ ಮಾಡ್ತಾ ಇದ್ದೀನಿ. ಎಲ್ಲ ಒಳ್ಳೆ ಗೊತ್ತಾ, ಅಲ್ಲಿ ನಮ್ಮ ಅಕ್ಕ ತಿಂತ, ಇಲ್ಲಿ ಅಲ್ಲಿಗೆ ಹೋಗೋಳು ಪೂರಿ ತಿನ್ನಕ್ಕೆ. ನೋಡ್ತಾಳು ನೋಡಿ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಏನ್ ಗೊತ್ತಾ, ಇವಾಗ ನಾವು ಒಂಟೆ ಮೇಲೆ ಹೋಗ್ತಾ ಇದೀವಿ. ನಾವು ಎಲ್ಲೆಲ್ಲಿ ಹೋಗ್ತೀವಿ ಅಲ್ಲೆಲ್ಲ ಬರ್ಬೇಕು ಕವ್ಯ. ಒಂಟೆ ಮೇಲೆ ಹೋಗ್ತಾ ಇದೀವಿ. ಶಬಾಷ್. ನಿಂತು ಫೋಟೋ ತೆಗಿತೀನಿ ಸರ್. ಕಬ್ಬನ್ ಜ್ಯೂಸ್. ನಮ್ಮವ್ವ ಅಲ್ಲೇ ಕುಡ್ದೈತೆ ಕಬ್ಬನ್ ಜ್ಯೂಸ್ ಅಲ್ವವ್ವ? ನೋಡಿ, ನನ್ನ ತಂಗಿದೀರಿ ಹೆಂಗ್ ಜಗಳ ಆಡ್ತಾರೆ. Who stopped you? ಇವನ್ ನೋಡು, ಅವಾಗಿಂದ ಕುಡಿತಾನೆ ಅವನೇ. ಇನ್ನೂ ಬೇಕಂತ. ಇನ್ನು ಎಷ್ಟಪ್ಪ ಬೇಕು ನಿಂಗೆ? ಇವಳು ಗೋಲಿ ಸೋಡ ಯಾರಿಗೂ ಕೊಡದೆ ಕುಡಿತಾವಳು. ಅದಕ್ಕೆ ನಮ್ಮ ಅಕ್ಕ ಮತ್ತೆ ನನ್ನ ತಂಗಿ ಇಬ್ರು ಜಗಳ ಮಾಡ್ತಾವ್ರೆ. ಎಲ್ಲ ಬೆಸ್ಟ್ ಅಂಕಲ್ ಅಂತ ಯೂಟ್ಯೂಬ್ ಬ್ಲಾಗ್ ನೋಡಿ. ಅವ್ವ ರೋಡಲ್ಲಿ ಜಗಳ ಮಾಡ್ತಾವಳು ನನ್ನ ಹತ್ರ. ದುಡ್ಡು ಖರ್ಚು ಮಾಡಿದೆ ಅಂತ. ನಾನು ಖರ್ಚು ಮಾಡಿದೀನಿ, ಇವಳು ಖರ್ಚು ಮಾಡಿದಾಳೆ. ಗೈಸ್, ಇದು ನಾನು ಪೋಸ್ಟ್ ಮಾಡೇ ಮಾಡ್ತೀನಿ. ನಮ್ಮ ಅಕ್ಕ ರೋಡಲ್ಲೆಲ್ಲ ಜಗಳ ಮಾಡ್ತಾಳೆ ನನ್ನ ಜೊತೆಗೆ. ಬೇಡ ನೋಡು ಅಂತಾಳೆ. ಇದನ್ನ ಪೋಸ್ಟ್ ಬರುತ್ತೆ ಯೂಟ್ಯೂಬಲ್ಲಿ, ನೋಡ್ಕೋ. ಸ್ಟೇ ಟ್ಯೂನ್. ಇವಾಗ ನಾನು, ನಮ್ಮವ್ವ, ನನ್ನ ತಂಗಿ 3 ಜನನೂ ಹೊಳೆ ಹತ್ರ ಹೋಗ್ತಾ ಇದೀವಿ. ಅವ್ವ ವಿಡಿಯೋ ಮಾಡ್ತಾವ್ ಕಣವ. ಏನ್ ಗೊತ್ತಾ, ಅಕ್ಕ ತಂಗಿರ್ ಜಗಳ ಮಾಡ್ತೀವಲ್ವಾ, ಅದಕ್ಕೆ ಅವ್ವ ಜನ್ಮದಲ್ಲೇ ನಿಮ್ ಜೊತೆ ಬರಲ್ಲ ನಾನು. ಗೈಸ್, ನಮ್ಮವ್ವ ಬರಲ್ವಂತೆ ನಮ್ ಜೊತೆಗೆ. ಅವ ನೀನಿಬ್ರೇ ಹೋಗಿದ್ರೆ ಆಗ್ತಿತ್ತು. ಇವ್ರಿಬ್ರು ಜೊತೆಲಿ ಬಂದ್ಬಿಟ್ಟು. ಗೈಸ್, ಏನ್ ಗೊತ್ತಾ, ನನ್ಗೂ ಸುತ್ತಕ್ ಇಷ್ಟ, ನಮ್ಮ ಅವ್ವನ್ಗೂ ಸುತ್ತಕ್ ಇಷ್ಟ. ಆಯ್ತಾ, ನಮ್ಮವ್ವ ತಿಂಗಳಿಗೊಂದ್ಸತಿ ಆದ್ರೆ ಸರಿ ಫೋನ್ ಮಾಡ್ಬಿಟ್ಟು ಎಲ್ಲಾದ್ರೂ ಹೋಗೋಣ ಬಾ ಅಂತ ಇರುತ್ತೆ. ನಾವಿಬ್ರು ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತೀವ, ಇವರೆಲ್ಲ ಗಂಟಾಕಂತಾರ ನಮ್ಗೆ. ಬಂದ್ಬಿಟ್ಟು ಇಲ್ಲಿ ಜಗಳ ಮಾಡ್ತಾರೆ. ಹೊಗೆನಕಲ್ ಫಾಲ್ಸ್ ಹತ್ರ ಹೋಗ್ಬೇಕು, ಅಲ್ಲಿ ಚೆನ್ನಾಗಿರುತ್ತೆ. ಇವಾಗ ನಾನು ಹಿಡಿತಾ ಇದ್ದೀನಿ. ಅಮ್ಮ, ಅವ ಜಾರುತ್ತೆ, ಹುಷಾರು. ಇಳಿಯವ ಕೆಳಗಡೆ. ಕಾಲ್ ಕೊಡು, ಕೈ ಕೊಡವ. ಜಾರುತ್ತೆ ಕಾಲು. ಸಾಕಿ ಮೆಟ್ಲು ಬಿಟ್ಟು ಕೆಳಗಡೆ ಇಳಿಬೇಡಿ. ಇಲ್ಲೇ ಹಾಕವ. ಅದೇನ್ ತಲೆಗೆ ನೀರು ಹಾಕಬೇಕಾ? ಒಳೆ ನಮ್ಗೋ ನನ್ನ ಫೋನ್ಗೆಲ್ಲ ಹಾಕ್ಬಿಡ್ತು ಹೋಗದೆ. ಅಯ್ಯೋ, ಅವ ಇದು ಯಾಕವ ಹಿಂಗ ಹಾಕ್ತಿದೀಯ ನೀರು? ಒಂದ್ ಚೌಮ್ ನೀರೆಲ್ಲ ತಲೆ ಮೇಲೆ ಹಾಕ್ತಿದ್ ನಾವು. ಆಟೋದಲ್ಲಿ ಹೋಯ್ತಾ ಇದೀವಿ ಇವಾಗ. ಒಬ್ರಿಗೆ 150 ರೂಪಾಯಿ.
ಹಬ್ಬದ ಕಟ್ಟಿ ಬಿಚ್ಚಾಲಿ ಅಪ್ಪಣ್ಣಾಚಾರ್ಯ ಬಿಚ್ಚಾಲಿಗೆ ಬಂದಿದ್ದೀವಿ. ಇವಾಗ ಹೇಳಿದೀನಿ ಆಗ್ಲೇ, ನಮ್ಮ ಫ್ಯಾಮಿಲಿ ಜೊತೆ ಇವರೇ ಸಿಕ್ಕಿರೋದು 4 ಜನ. ಎಲ್ಲೋದ್ರೂ ನಮಗ್ ಸಿಗ್ತಾ ಇರ್ತಾರೆ. ನಾವು ತಿರುಪತಿಗೆ ಹೋಗಿದ್ವಿ, ಆಗ್ಲೂ ಹಂಗೆ ನಮ್ಗೆ ಯಾರೋ ಒಬ್ರು ಫ್ಯಾಮಿಲಿ ಸಿಕ್ಕಿದ್ರು, ಅವ್ರ ಜೊತೆ ಹೋಗಿ ಬಂದ್ವಿ. ಇವಾಗ ಇಲ್ಲಿಗೆ ಬಂದಿದ್ವಿ, ನೀವು ಸಿಕ್ಕಿದ್ದೀರಾ. ಇವಾಗ ಈ ಪ್ಲೇಸ್ ಬಿಚ್ಚಾಲೆನಲ್ಲಿ ಪ್ರಸಾದ, ಪಾಯಸ, ಸಾಂಬಾರ್, ಅನ್ನ ಮತ್ತೆ ಇದೆಲ್ಲ ಏನೇನು ಐತೆ ಅಂತ. ಶ್ರೀಮುದ್ದು ಚೆನ್ನಾಗೈತಾ? ಶ್ರೀಮುದ್ದು ಚೆನ್ನಾಗಿದ್ಯಾ? ತಿನ್ನೋದು ಅವ ಹಿಂಗೆ ಹೋಗಿ ನೋಡಮ್ಮ. ಬೇಡ ನಡಿ, ನಿಂಗೆ ಆಗಲ್ಲ ನಡಿ, ಹಿಂಗೆ ಹೋಗು. ಹೆವಿ ಟ್ರಾಫಿಕ್ ಮಾತ್ರ. ಇವಾಗ ಅಪ್ಪಣ್ಣಾಚಾರ್ಯರ ಮನೆಗೆ ಬಂದಿದ್ದೀವಿ. ಹೋಟೆಲಲ್ಲಿ ಇದ್ದೀವಿ. ಯಾಕೆ ಗೊತ್ತಾ? ಆಫ್ ಮಾಡು. ಹೋಟೆಲಲ್ಲಿ ಇದ್ದೀವಿ, ಯಾಕೆ ಗೊತ್ತಾ? ಬಿಚ್ಚಾಲೆನಲ್ಲಿ ನಾವೆಲ್ಲರೂ ಊಟ ಮಾಡಿದ್ವಿ. ನಮ್ಮ ಅಕ್ಕ ಇದ್ದಾಳಲ್ಲ, ನಮ್ಮ ಅಕ್ಕ ನನ್ನ ತಂಗಿ ಇಬ್ಬರು ನಾವು ರಾಯರ ದೇವಸ್ಥಾನದಲ್ಲಿ ಊಟ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹಂಗೆ ಬಂದಿದ್ದಾರೆ. ಅದಕ್ಕೆ ಅಂತ ಹೇಳ್ಬಿಟ್ಟು ಇವಾಗ ಅಲ್ಲಿ ಪ್ರಸಾದ ಸಿಕ್ಕಿಲ್ಲ ರಾಯರ ಮಠದಲ್ಲಿ. ನಾವು ಬಂದು ಇವಾಗ ಬಂದಿದ್ದು 4 ಗಂಟೆ ಆಗಲೇ, 2 ಗಂಟೆಗೆ ಪ್ರಸಾದ ಕ್ಲೋಸು. ಅದಕ್ಕೆ ಹೋಟೆಲಲ್ಲಿ ಊಟ ಮಾಡ್ತಿದ್ದೀವಿ. ಫೋಕಸ್ಸೇ ಆಗ್ತಾ ಇಲ್ಲ ನೋಡಿ. ಗುರು ರಾಘವೇಂದ್ರ ಸ್ವಾಮಿ ಇಲ್ಲಿ ಹೊರಡ್ತಾ ಇದ್ದೀವಿ. 6:15 ಟೈಮ್. ಜಾಗ ಖಾಲಿ ಮಾಡ್ತಾ ಇದ್ದೀವಿ ಇವಾಗ. ದೇವ್ರ ಮುಂದೆ ಸ್ವಲ್ಪ ಹೊತ್ತು ಕೂತಿದ್ದೀವಿ. ಇವಾಗ ಇಲ್ಲಿ ಒಂದು 10-15 ನಿಮಿಷ ಕೂತ್ಕೊಂಡು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಂಡು ಹೊರಡ್ಬೇಕು ಇವಾಗ. ನಮ್ಮ ಅವ್ವ ಮತ್ತು ನಮ್ಮ ಅಕ್ಕಂಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಅವಳು ಇನ್ನೂ ಬಂದಿಲ್ಲ. ನಾನು ನನ್ನ ತಂಗಿ ಇಬ್ರು ವೆಯ್ಟ್ ಮಾಡ್ತಾ ಇದ್ದೀವಿ. ಗೈಸ್, ಈಗಲೂ ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ, ಈ ಬಟ್ಟೆ ನನ್ನ ಹತ್ರ ನಮ್ಮ ಅಕ್ಕ ಹತ್ರ ಇಬ್ಬರ ಹತ್ರನೂ ಐತೆ. ಅದಕ್ಕೋಸ್ಕರ ಇವಳು ಇದಾಕೊಂಡಿದ್ದಾಳೆ. ಆಮೇಲೆ ತಪ್ಪು ತಿಳ್ಕೊಬೇಡಿ, ನೆನ್ನೆ ಹಾಕಿದ್ದನ್ನ ಬಟ್ಟೆನೆ ಮತ್ತೆ ಹಾಕೊಂಡಿದ್ದಾಳೆ ಅಂತ, ಆಯ್ತಾ? ಇದು ನನ್ನ 2 ಇದೆ ನಮ್ಮ ಹತ್ರ. ಒಂದು ನಮ್ಮ ಅಕ್ಕ ಹಾಕೊಂಬಂದ್ಬಿಟ್ಟಿದ್ಲು, ನನಗೆ ಗೊತ್ತಿಲ್ಲ, ನಾನು ಇದನ್ನೇ ತಗೊಂಬಂದ್ಬಿಟ್ಟಿದ್ದೆ ಇವಳಿಗೆ. ಹಂಗಾಗಿ ಇದನ್ನೇ ಹಾಕೊಂಡ್ವಿ. ಪ್ರಸಾದ ತಗೊಳಕ್ ಹೋಗಿದ್ವಿ. ರಶ್ ಇದೆ ಇವಾಗ. 6:20 ನಾವು ಹೊರಡ್ಬೇಕು, ಆಗಲ್ಲ. ಅದಕ್ಕೆ ರಶ್ಶು ಅಲ್ಲಿ ಒಳಗಡೆ ರಶ್ಶು. ಪ್ರಸಾದ ತಗೊಳಕ್ ಆಗಲ್ಲ, ತಗೊಳಕ್ಕೆ ಹೋಗ್ಲಿ ಬಿಡಿ. ಇನ್ನೇನ್ ಮಾಡಕ್ ಹೋಗ್ತೀನಿ. ಕುಂಕುಮ ತಗೊಂಡಿದ್ಯಲ್ಲ ಅಷ್ಟೇ ಸಾಕು. ಎಲ್ಲವಾ ಅಂಗಡಿಲೇ ಹಾಕೋತ. ಓ, ಅಂಗಡಿಲಿ ತಗೊಂಡಾರ ಕುಂಕುಮನ? ದೇವಸ್ಥಾನದಲ್ಲಿ ಕೊಟ್ರಲ್ವಾ? ಪ್ರಸಾದ ತಗೊಂಡಿಲ್ಲ, ರಶ್ ಇದೆ ಅಲ್ಲೂ. ಇವಾಗ ಹೊರಡ್ಬೇಕು ನಾವು. ಇನ್ನೊಂದು 5 ನಿಮಿಷದಲ್ಲಿ ಹೊರಡ್ಬೇಕು. ಇಲ್ಲಿ ನೋಡಿ, ಇನ್ನೊಂದು ತೋರಿಸ್ತೀನಿ. ನಮ್ ಶ್ರೀಮುದ್ದು ಏನ್ ತಗೊಂಡವ್ ನೋಡಿ. ಇವಾಗ ಆರಿಸ್ತಾನೆ. ಶ್ರೀಮುದ್ದು ಇರುಕಂದಮ್ಮ, ಅಮ್ಮ ತೋರ್ಸುತ್ತೆ. ಈಗ ಆರಿಸ್ತಾರ ನೋಡಿ. ಆರ್ಲೇ ಇಲ್ಲ, ಜೋರಾಗಿ ಮಾಡೋ ಮಗ್ನೆ. ಸರ್, ಹಲೋ ಅಣ್ಣ, ತೋರ್ಸಿ ಇದನ್ನ. ಬಂತು. ವಾವ್, ಲೈಟಿಂಗ್ಸ್ ಆನ್ ಆಯ್ತು. ಬೈ ಬೈ ರಾಯರೇ. ಹೊರಡ್ಬೇಕು ಇವಾಗ. ಹೊರಡ್ತಾ 6:20 ಆಯ್ತು. ಬನ್ನಿ ಬನ್ನಿ, ಫೋನ್ ಮಾಡಿದ್ರು. ಅವ್ರು ಆಟೋ ಅಂಕಲ್ ಬಂದಿದಾರಂತೆ. ಕಾವ್ಯ ಎದೇಳು ಮೇಲೆ. ಆಟೋ ಹೋದವ್ರು ಬಂದಿದ್ದಾರೆ. ಹೊರಡ್ಬೇಕು ಇವಾಗ. ಎಷ್ಟು ಸಖತ್ತಾಗಿದೆ ನೋಡಿ. ಒಳ್ಳೆ ಮೈಸೂರು ಪ್ಯಾಲೇಸ್ ತರ ಚೆನ್ನಾಗಿದೆ. ನೋಡ್ತಾ ಇದೆ ಹಸು. ಶ್ರೀಮುದ್ದು, ಶ್ರೀಮುದ್ದು, ಹಸುಗ್ ಬಾಯ್ ಮಾಡು ಮಗ್ನೆ. ಅಲ್ಲಿ ಹಸು. ರೀಚ್ ಆಗಿದ್ದೀವಿ ರೈಲ್ವೆ ಸ್ಟೇಷನ್. ಶ್ರೀಮುದ್ದು ಬಾ ಮಗ್ನೆ, ನೀನ್ ನನ್ನ ಹತ್ರ ಬಾ. ನನ್ನ ಹತ್ರ ಬಾ. ಕಾವ್ಯ, ಅವ್ನು ಬರ್ತಾನೆ, ಕರ್ಕೊಂಡೋಗು. ಇವಾಗ ರೈಲ್ವೆ ಸ್ಟೇಷನ್ ಹತ್ರ ಬಂದಿದ್ದೀವಿ. ಎಷ್ಟು ರಶ್ ಇದ್ದಾರೆ ಅಂದರೆ, ಯಪ್ಪ, ರಾಘವೇಂದ್ರ ಸ್ವಾಮಿ ನಮ್ಗೆ ಒಳ್ಳೇದು ಮಾಡ್ದ. ನಿನ್ನೆ ನೈಟ್ ಬುಕ್ ಮಾಡಿದ್ದಕ್ಕೆ ಬಚಾವ್ ನಾವು. ಹೆವಿ ರಶ್ ಇದೆ ಮಾತ್ರ. ಈಗ ನಾವು ಸ್ಲೀಪರ್ ಕೋಚ್ ಹತ್ತುತ್ತೀವಲ್ಲ, ಅಲ್ಲೂ ಬಂದು ಜನ ಪಕ್ಕ ನಿಂತ್ಕೊತಾರೆ, ಅದಂತೂ ಗ್ಯಾರಂಟಿ. ಅಷ್ಟು ರಶ್ ಇದೆ. ವೆಯ್ಟ್ ಮಾಡ್ತಾ ಇದ್ದೀವಿ. ಇನ್ನೊಂದು 1/4 ಗಂಟೆ ಬರುತ್ತೆ ಟ್ರೈನು. ಸೊ ನಮ್ಗೇನು ಕನ್ಫ್ಯೂಸ್ ಅಂದರೆ, ನಮ್ಮದು S1 ಕೋಚ್ ಐತೆ ನೋಡಿ. ಇವನು ಮಲಿಕು ಅಂದರೆ ಮಲಿಕತ್ತಲ್ಲ. ಅವ್ರ ಅಮ್ಮ ಎಷ್ಟು ಹೇಳಿದ್ರು ಕೇಳಲಿಲ್ಲ. ಅವ್ರ ಅಮ್ಮನ ಕೈ ಒಂದು ಏಟ್ ಬಿಡಿಸ್ಕೊಂಡು ಇವಾಗ ನನ್ನ ಹತ್ರ
ಇಲ್ಲಿ ಬಂದು ಕೂತಾನೆ. ಅಯ್ಯಯ್ಯೋ ಬಿಡೋ ಶ್ರೀಮುದ್ದು, ನೋಡಿ ನೋಡಿ ಎಂತ ದೌರ್ಜನ್ಯ ಮಾಡ್ತಾವೆ. ಶ್ರೀಮುದ್ದು ಮಾಡ್ಬೇಡ ಶ್ರೀಮುದ್ದು. ನೋಡಿ ನೋಡಿ ಹೆಂಗ ಆಡ್ತಾನೆ ನೋಡಿ ಇವನು. ಶ್ರೀಮುದ್ದು ಹೊಡಿತೀನಿ. ಅದು ಯೂಟ್ಯೂಬಲ್ಲಿ ಎಲ್ಲ ನೋಡ್ತಾರೆ. ಹಾಯ್ ಮಾಡು ಮಗ್ನೆ. ಹಾಯ್, ಗುಡ್ ಬಾಯ್ ನಮ್ಮ ಶ್ರೀಮುದ್ದು. ಇವಾಗ ನನ್ನ ಹತ್ರ ನನ್ನ ಜೊತೆ ಮಲಿಕಂತಾನಲ್ಲ ಮಗ್ನೆ. ಬಾ ಮಲಿಕಕ್ಕಂದಮ್ಮ. ನಾನು ನಿನಗೆ ಒಳ್ಳೆ ಮೂವಿ ತೋರಿಸ್ತೀನಿ ಸರಿನಾ, ಒಳ್ಳೆ ಕತೆ ಹೇಳ್ಕೊಡ್ತೀನಿ. ಹಾ ಮಲಿಕೋ. ಗುಡ್ ಬಾಯ್ ಬಂಗಾರಿ, ನನ್ನ ಮುದ್ದು ಬಂಗಾರಿ ಇದು. ಅಯ್ಯೋ ಗೈಸ್ ಇಲ್ಲಿ ನೋಡಿ ನನ್ನ ಕೂದಲು ಸಿಗಾಕೊಂಡ್ಬಿಟ್ಟೈತೆ. ನಿಮಗೂ ಹಿಂಗೆ ಆಗುತ್ತಾ? ಟ್ರೈನಲ್ಲಿ ಇದೊಂದು ಪ್ರಾಬ್ಲಮ್ಮು. ಕೂದಲು ಹಾಂ ಏನು ತೋರಿಸ್ಬೇಕಪ್ಪ? ಗುಡ್ ಮಾರ್ನಿಂಗ್. ಎಲ್ಲಿದ್ದೀವಿ ಗೊತ್ತಾ? ನಾವು ಇವಾಗ ಬೆಂಗಳೂರಲ್ಲಿದ್ದೀವಿ. ಯಶವಂತಪುರ ಜಂಕ್ಷನ್. ಬೆಂಗಳೂರಿಗೆ ರೀಚ್ ಆಗಿಬಿಟ್ಟಿದ್ದೀವಿ. 4:15ಗೆ ರೀಚ್ ಆಗಬೇಕಿತ್ತು. ನೋಡಿದ್ರೆ 2 ಗಂಟೆಗೆ ರೀಚ್ ಆಗಿಬಿಟ್ಟಿದ್ದೀವಿ. ನಿದ್ದೆ ಎಲ್ರಿಗೂ ಅರ್ಧ ನಿದ್ದೆ ಆಗ್ಬಿಟ್ಟೈತೆ. ಇವಾಗ 4:45ಗೆ ನಮ್ಮ ಮಂಡ್ಯಗೆ ಟ್ರೈನ್ ಐತೆ. ಟಿಕೆಟ್ ತಗೊಂಬರೋಣ ಅಂತ ನಾನು ನನ್ನ ತಂಗಿ ಇಬ್ರು ಹೋಗಿದ್ವಿ. ಇಲ್ಲಿ ಮಂಡ್ಯಗೆ ರೀಚ್ ಆಗಿದ್ದೀವಿ ಇವಾಗ. ಮಂಡ್ಯ, ನಮ್ಮ ಮಂಡ್ಯ. ತಮ್ಮನೆಲ್ ಗೈಸ್ ಇವನಿದಾರಲ್ಲ, ಇವನಿದಾರಲ್ಲ ಬೆಳಿಗ್ಗೆ ಯಾಕಾಯ್ತು ಅಂತ ಹೇಳ್ತವನೆ ಗೈಸ್. ಬೆಳಿಗ್ಗೆ ಯಾಕಾಯ್ತು, ನಾನು ಮಲಿಕಬೇಕು, ನನ್ ಬೆಳಿಗ್ಗೆ ಯಾಕಾಯ್ತು ಅಂತ. ಅಲ್ಲಿ ಅವ್ರ ಅಪ್ಪ ಬಂದಿದ್ದಾರೆ ನೋಡಿ. ಇವಾಗ ಗೊತ್ತಾಯ್ತು ಪಾಯಿಂಟ್ ಏನಂತ. ಸ್ಕೂಲು ಕಳಿಸ್ಬಿಡ್ತಾರೆ ಅಂತ ಇವಾಗ ಕೇಳ್ಕಂತವನೆ. ಸ್ಕೂಲ್ ಹಂಗಿದ್ರೆ ಇಲ್ವಾ, ರಜಾನ ಇವತ್ತು ಅಂತ. ನಮ್ಮ ಅವ್ವ ಫಸ್ಟ್ ಟೈಮ್ ಇವಾಗ ಎಸ್ಕಲೇಟರ್ ಹತ್ತದ. ಮಮ್ಮ ಯಾವ ನಾನು ಕರ್ಕೊಂಡೋಯ್ತೀನಿ ಇರವ. ಅಯ್ಯೋ ನಮ್ಮ ಶ್ರೀಮಂತನ ಬಿಟ್ಟರು ಅಲ್ಲೇ ಹಿಂದ ಕಾಲೇ. ಗೈಸ್ ನನಗೆ ಭಯ ಆಯ್ತದೆ. ನಮ್ಮ ಶ್ರೀಮಂತ ನೋಡಿ ಒಬ್ಬನೇ ಹೋಗ್ತಾವನೆ.